ನಮಸ್ತೆ ಎಲ್ರಿಗೂ. ಈ ಕ್ಷಣವನ್ನು ಹಿತವಾಗಿಸಿ ನಿಮ್ಮೊಂದಿಗೆ ಪಯಣ ಸಾಗಿಸುವ ನಿಮ್ಮ ಸ್ನೇಹಿತೆ ಸವಿತಾ ಮೂರ್ತಿ ಮಾತಾಡ್ತಾ ಇರೋದು. ಮೊದಲನೇದಾಗಿ ವಿಧಿಯನ್ನು ಹೇಳಿಕೊಟ್ಟಂತಹ ನನ್ನ ಗುರುಗಳಾದ ರಾಜೇಶ್ವರಿ ಮಾಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ದಯಾನಂತರ ಅನುಷ್ಕಾ ಮೇಡಮ್ ಮತ್ತು ಅವರ ಆಯುಷ ಮಂಡಲಂ ಟೀಮ್ನ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೀನಿ. ಇವತ್ತು ನಾನು ನಿಮ್ಮ ಮುಂದೆ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ಗಾಗಿ ಬಂದಿದ್ದೀನಿ. ಈ ಸ್ಪೆಲ್ ಮೆಡಿಟೇಷನ್ನ ಇವತ್ತು ಎಲ್ಲರೂ ಒಟ್ಟಿಗೆ ಕೂಡಿ ಮಾಡೋಣ. ಅದಕ್ಕಿಂತ ಮುಂಚೆ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಆತ್ಮದ ಮೇಲೆ ಹಾದು ಹೋಗಿರುವಂತಹ ಹಳೆಯ ಜನ್ಮ, ಈ ಜನ್ಮ ಮತ್ತು ತಲೆಮಾರುಗಳಿಂದ ಬಂದಿರುವಂತಹ ಜನ್ಮಗಳಲ್ಲಿ ಇದ್ದಂತಹ ಅಡೆತಡೆ, ನೋವು, ಸಂಕಟ, ಅಡೆಚಣೆ ಮತ್ತು ನಕಾರಾತ್ಮಕ ಶಕ್ತಿ ಎಲ್ಲದರುಗಳಿಂದ ಕರ್ಮ ಅನ್ನೋದು ಕಟ್ಕೊಂಡಿರುತ್ತೆ. ಈ ಎಲ್ಲದರುಗಳಿಂದ ನೋವು, ಸಂಕಟ, ನಕಾರಾತ್ಮಕ ಶಕ್ತಿ, ಅಡೆತಡೆ, ಅಡಚಣೆ ಎಲ್ಲದರುಗಳಿಂದ ಬಿಡುಗಡೆ ಮಾಡುವಂಥ ಚಿಕಿತ್ಸೆ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ ಆಗಿದೆ. ಹಲವಾರು ಕಾರಣಗಳಿಂದ ನಮ್ಮ ಜೀವನದಲ್ಲಿ ರಿಪೀಟೆಡ್ ಆಗಿ ಬರುವಂತಹ ಎಲ್ಲ ನೋವು, ಸಂಕಟಗಳನ್ನು ಶಮನ ಮಾಡುತ್ತೆ. ಆತ್ಮವನ್ನು ಹಳೆಯ ಶಕ್ತಿಯಿಂದ ಮುಕ್ತಿಗೊಳಿಸಿ ಬೆಳಕಿನ ಹತ್ರ ಕರ್ಕೊಂಡು ಹೋಗುತ್ತೆ. ಹಳೆಯ ಕರ್ಮಗಳಿಂದ ಆಗಿರುವಂತಹ ಕಹಿ ಅನುಭವ ಅಥವಾ ಕಹಿ ಸಂಬಂಧಗಳನ್ನು ಶಮನ ಮಾಡುತ್ತೆ. ದೇಹ ಮತ್ತು ಮನಸ್ಸಿನ ಮೇಲೆ ಕರ್ಮದಿಂದ ಆಗಿರುವಂತಹ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. ಈ ಒಂದು ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ಗೆ ಮುಖ್ಯವಾಗಿ ನಮ್ಮಲ್ಲಿ ಶಾಂತಿ, ಕ್ಷಮೆ ಮತ್ತು ಪ್ರೀತಿ ಅನ್ನೋದಿದ್ದಾಗ ಈ ಒಂದು ಸ್ಪೆಲ್ ಮೆಡಿಟೇಷನ್ ಬೇಗ ಎಫೆಕ್ಟನ್ನು ಕೊಡುತ್ತೆ, ಜೊತೆಗೆ ತುಂಬ ಪರಿಣಾಮಕಾರಿಯಾಗಿಯೂ ಇರುತ್ತೆ. ಕರ್ಮವನ್ನು ಬದಲಾಯಿಸೋದಕ್ಕೆ ಮತ್ತು ಜೀವನದಲ್ಲಿ ತಡೆಗಟ್ಟಿರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ ತುಂಬ ಚೆನ್ನಾಗಿ ಕೆಲಸನ ಮಾಡುತ್ತೆ. ಈ ಒಂದು ಸ್ಪೆಲ್ ಮೆಡಿಟೇಷನ್ನ ನಾನು ನಿಮಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು 5 ರಿಂದ 10 ನಿಮಿಷ ಕಾಲ ಮಾಡಿ ಮಲ್ಕೊಳ್ಳಿ ಅಂತ ಸಜೆಷನ್ನ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ರಾತ್ರಿ ಮಲಗಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ರಿಜುನೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಒಂದು ಸ್ಪೆಲ್ ಮೆಡಿಟೇಷನ್ ಮಾಡಿ ಮಲಗೋದ್ರಿಂದ ನಮಗೆ ಬೇಡದೇ ಇರುವಂತಹ ಕರ್ಮ, ನೋವು, ಅಡಚಣೆ, ಅಡೆತಡೆ ಏನೇನು ನಮಗೆಲ್ಲ ಬೇಡ ಅಂತ ಅನಿಸುತ್ತೋ ಅದೆಲ್ಲದು ರಿಜುನೇಟ್ ಆಗ್ತಾ ಹೋಗುತ್ತೆ ಪ್ರತಿದಿನವೂ ಮಾಡಿ ಮಲಗೋದ್ರಿಂದ. ಈ ಒಂದು ಸ್ಪೆಲ್ ಮೆಡಿಟೇಷನ್ನ ನಾನು ನಿಮಗೆ 21 ದಿನ ಕಾಲ ನಿರಂತರವಾಗಿ ಮಾಡಿ ಅಂತ ಇನ್ನೊಂದು ಸಜೆಷನ್ನ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಪ್ರತಿದಿನವೂ ಸಹ ನಮ್ಮಲ್ಲಿ ತುಂಬ ಚೇಂಜಸ್ ಕಾಣುತ್ತಾ ಹೋಗುತ್ತೆ. ಅದು ದೈಹಿಕವಾಗಿ ಆಗ್ಬೋದು ಅಥವಾ ಮಾನಸಿಕವಾಗಿ ಆದ್ರೂ ಆಗ್ಬೋದು. ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಜೊತೆಯಲ್ಲಿ ನೀವು ಈ ಒಂದು ಮೆಡಿಟೇಷನ್ನ ಎಷ್ಟು ಆಳವಾಗಿ ನೀವು ಅದನ್ನು ಮಾಡ್ತಾ ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮಲ್ಲಿ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಈಗ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ಗೆ ಮುಖ್ಯವಾಗಿ 4 ಐಟಮ್ ಬೇಕಾಗುತ್ತೆ. ಮೊದಲನೇದಾಗಿ ಕಾರ್ಮಿಕ್ ಹೀಲಿಂಗ್ ಸ್ಪೆಲ್ ಮೆಡಿಟೇಷನ್ ಕಾರ್ಡ್ ಇಟ್ಕೊಳ್ಳಿ. ಆಮೇಲೆ 2 ವೈಟ್ ಕ್ಯಾಂಡಲ್, ಜೊತೆನಲ್ಲಿ ರೆವಲ್ಯೂಷನ್, ಹಾಗೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಸ್ಫಟಿಕ ಕ್ವಾರ್ಟ್ಸ್ ಕ್ರಿಸ್ಟಲ್ನ ಇಟ್ಕೊಳ್ಳಿ. ನನ್ನ ಹತ್ರ ಚಿಕ್ಕದಾಗಿದೆ, ನಾನು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇವು 4 ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದಾಗಿ ಕಾರ್ಡ್. ಈ ಕಾರ್ಡಲ್ಲಿರುವಂಥ ಪಿಕ್ಚರ್ನ ಫೀಲ್ ಮಾಡ್ತಾ ಮೆಡಿಟೇಷನ್ನ ಮಾಡು. ಎರಡನೇದಾಗಿ ಕ್ಯಾಂಡಲ್ಸ್. ಈ ಕ್ಯಾಂಡಲ್ಸ್ ಯಾಕೆ ಅಂತ ಹೇಳಿದ್ರೆ, ಇದನ್ನು ನಾವು ಉರಿಸಿದಾಗ ಇದರಿಂದ ಬರುವಂತಹ ಬಿಳಿಯ ಬಣ್ಣದ ಜ್ವಾಲೆ ನಮ್ಮಲ್ಲಿ ಮನಸ್ಸನ್ನು ಶುದ್ಧಗೊಳಿಸ್ಬಿಟ್ಟು ಪ್ರಜ್ವಲಿಸೋದಕ್ಕೆ ಸಹಾಯ ಮಾಡುತ್ತೆ. ಆ ನಂತರದಲ್ಲಿ ರೋಸ್ ಎಸೆನ್ಸ್. ಇದನ್ನು ಒಂದು 2 ಡ್ರಾಪು ನಾವು ಹೀಗೆ ಕೈಗೆ ಹಾಕ್ಕೊಂಡು, ಒಂದು 2 ಡ್ರಾಪ್ ಕೈಗೆ ಹಾಕ್ಕೊಂಡು ಹೀಗೆ ರಬ್ ಮಾಡಿ ಸ್ಮೆಲ್ ಮಾಡಿ ಮೆಡಿಟೇಷನ್ಗೆ ಕೂತ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಚಕ್ರಗಳೇನೇನಿದೆ ಅದೆಲ್ಲ ಬ್ಲಾಕೇಜಸ್ನ ನಿವಾರಣೆ ಮಾಡಿಬಿಟ್ಟು ಅದನ್ನು ಆ್ಯಕ್ಟಿವೇಟ್ ಮಾಡಿ ಕರ್ಮಗಳೆಲ್ಲ ರಿಲೀಸ್ ಮಾಡಿ ನಮ್ಮ ಆತ್ಮಕ್ಕೆ ಮತ್ತು ದೇಹಕ್ಕೆ ಶಾಂತಿಯನ್ನು ಕೊಡುತ್ತೆ. ಮತ್ತು ಈ ಕ್ವಾರ್ಟ್ಸ್ ಕ್ರಿಸ್ಟಲ್, ಸ್ಫಟಿಕ ಕ್ವಾರ್ಟ್ಸ್ ಕ್ರಿಸ್ಟಲ್, ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಆತ್ಮಕ್ಕೆ
ಸ್ಪಷ್ಟತೆಯನ್ನು ಕೊಡುತ್ತೆ ಮತ್ತು ನಮ್ಮ ಆತ್ಮಜ್ಞಾನವನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಇವು 4 ಬೇಕು ಅಂತ ಹೇಳ್ತೀನಿ. ಇನ್ ಕೇಸ್ ಇದು ನಿಮ್ಮ ಹತ್ರ ಇದ್ದರೆ ಮಾತ್ರ ಇಟ್ಕೊಳ್ಳಿ, ಬಟ್ ಇದೇನು ಕಂಪಲ್ಸರಿ ಇಲ್ಲ. ಆದರೆ ಕ್ಯಾಂಡಲ್ ಮತ್ತು ರೋಸಸ್ ಇವೆರಡು ಮಾತ್ರ ಕಂಪಲ್ಸರಿಯಾಗಿ ಬೇಕೇ ಬೇಕು.